ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ 2022 ಮತ್ತು 23ನೇ ಸಾಲಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕಡೆಯಿಂದ ಹಿಂದುಳಿದ ವರ್ಗಗಳ ಒಂದು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ಪಡೆಯಲು ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ಒಂದು ಪಡೆಯಲು ಅದಕ್ಕೆ ಅರ್ಹತೆಗಳು ಏನೇನು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಕೊನೆಯ ದಿನಾಂಕ ಏನು ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು, ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದ್ರ ಮೇಲೂ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಮೈಸೂರು ವಿಶ್ವವಿದ್ಯಾಲಯ ಕಡೆಗಳಿಂದ ಹಿಂದುಳಿದ ವರ್ಗಗಳ ಏನು ವಿದ್ಯಾರ್ಥಿಗಳಿಗೆ ಇದು 2022 ಮತ್ತು 23ನೇ ಸಾಲಿನಲ್ಲಿ ಅಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡುವಂಥ ಒಂದು ಪಡಲಿಕ್ಕೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಇದರಲ್ಲಿ ನಾನು ನಿಮಗೆ ಒಂದೊಂದಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಫ್ರೀ ಲ್ಯಾಪ್ಟಾಪ್ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಉಚಿತ ಲ್ಯಾಪ್ಟಾಪನ್ನು ಪಡಲಿಕ್ಕೆ ಆಹ್ವಾನ ಆಗಿರ್ತಾರೆ. ಮೊದಲನ ಒಂದು ಏನಪ್ಪ ಅಂತಂದರೆ, ಮೈಸೂರು ವಿಶ್ವವಿದ್ಯಾಲಯದ ನಿಯಮಗಳ ಪ್ರಕಾರ ಒಂದು ಸಂಶೋಧನಾ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಹಿಂದುಳಿದ ವರ್ಗಗಳ ಏನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪನ್ನು ನೀಡಲಾಗುತ್ತದೆ. ಸೊ ಅಭ್ಯರ್ಥಿಗಳು ಏನು ಇರ್ತಾರೆ ಅಂದರೆ, ಸಂಶೋಧನೆ ಅಂದರೆ PhD ಮಾಡ್ತಿರುವಂಥ ವಿದ್ಯಾರ್ಥಿಗಳು ಏನಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ಲ್ಯಾಪ್ಟಾಪ್ ಕೊಡಲಿಕ್ಕೆ ಮೈಸೂರು ಯೂನಿವರ್ಸಿಟಿ ಅವರು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಅರ್ಹತೆಗಳು ಏನೇನು, ಸೂಚನೆಗಳು ಏನೇನು ಮತ್ತು ಕೊನೆಯ ದಿನಾಂಕ ಏನಿದೆ ಅಂತ ನೋಡೋದಾದರೆ, ಮತ್ತು ಅರ್ಜಿ ಕೂಡ ಹೇಗೆ ಸಲ್ಲಿಸುವಂತ ನೋಡೋದಾದರೆ, ಮೊದಲನೇ ಅರ್ಹತೆ ಏನಪ್ಪ ಅಂತಂದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಾಗಿರಬೇಕಾಗ್ತದೆ. ಅದೇ ರೀತಿಯಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿಗೆ PhD ಅಡ್ಮಿಷನ್ ತೊಗೊಂಡಿರಬೇಕಾಗ್ತದೆ. ಸೊ ಮೊದಲು ಕನ್ನಡದವರಾಗಿರಬೇಕು. ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಅವರು ಮೈಸೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ PhDಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕಾಗ್ತದೆ. ಸೊ ಎರಡನೇದು ಏನಪ್ಪ ಅಂತಂದರೆ, PhD ನೋಂದಣಿ ವಿಷಯದಲ್ಲಿ ಮಾತ್ರ ಅರ್ಜಿಯನ್ನು ಅಂದರೆ PhD ಅಡ್ಮಿಷನ್ನ ತೊಗೊಂಡಿರಬೇಕು. ಅದೇ ರೀತಿಯಾಗಿ PhD ಕಾಯಂ ನೋಂದಣಿ ಪತ್ರವನ್ನು ಹೊಂದಿರಬೇಕಾಗ್ತದೆ. ಅದೇ ರೀತಿಯಾಗಿ ಇನ್ಕಮ್ ಬಗ್ಗೆ ಕೂಡ ಹೇಳ್ತಿದ್ದಾರೆ. ಏನು ಕುಟುಂಬದ ವಾರ್ಷಿಕ ಆದಾಯ ಏನಿರುತ್ತೆ ಕ್ಯಾಟಗರಿ 1 ಅಂತ ವಿದ್ಯಾರ್ಥಿಗಳಿಗೆ 4 ಲಕ್ಷಕ್ಕಿಂತ ಹೆಚ್ಚಿರಬಾರ್ದು. ಅದೇ ರೀತಿಯಾಗಿ 2A 2B ಆ್ಯಂಡ್ 3A 3B ವಿದ್ಯಾರ್ಥಿಗಳಿಗೆ 3.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತಲೇ ಹೇಳ್ತಾರೆ. ಸೊ ಈ ಒಂದು ಮೈಸೂರು ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಒಂದು PhDಗೆ ಅಡ್ಮಿಷನ್ ತೊಗೊಂಡಿರುವಂಥ ವಿದ್ಯಾರ್ಥಿಗಳು, ಅದು ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3 ವಿದ್ಯಾರ್ಥಿಗಳಿಗೆ ಏನು ಮೈಸೂರು ವಿಶ್ವವಿದ್ಯಾಲಯ ಅಂಡರಲ್ಲಿ ಬರ್ತಿರುವಂಥ ಗಾಯತ್ರಿ ಕಾಲೇಜ್ ಆಗಿರ್ಬೋದು, ಅಥವಾ ಮೈಸೂರು ಸ್ನಾತಕೋತ್ತರ ಕೇಂದ್ರಗಳಾದಂಥ ಮಂಡ್ಯ, ಹಾಸನ್, ಚಾಮರಾಜನಗರ ಅಥವಾ ಮೈಸೂರು ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿರುವಂಥ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಹಾಕುವ ಜೊತೆಗೆ ಅವರು ಒಂದು ವಿದ್ಯಾರ್ಥಿಯು ಆಧಾರ್ ಕಾರ್ಡನ್ನು ಜೆರಾಕ್ಸ್ ಹಚ್ಚಬೇಕಾಗ್ತದೆ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ವಿದ್ಯಾರ್ಥಿ ವೇತನ ಸಹಿತ ಅಭ್ಯರ್ಥಿಗಳನ್ನು ಅರ್ಹರಾಗಿರ್ತಾರೆ. ಲ್ಯಾಪ್ಟಾಪ್ಗಳನ್ನು ಒಂದು ನೀಡುವಲ್ಲಿ ಮೊದಲಿಗೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಎರಡನೇದಾಗಿ, ಈ ಹಿಂದೆ ಯಾವುದೇ ಸ್ಕೀಮ್ ನಡಿಯಲ್ಲಿ ತಾವು ಲ್ಯಾಪ್ಟಾಪನ್ನು ತೊಗೊಂಡಿಲ್ಲ ಅಂತ ಒಂದು ಘೋಷಣಾ ಪತ್ರನ ಕೊಡಬೇಕಾಗತ್ತಂತ ಹೇಳ್ತಾರೆ. ಸೊ ಈ ಎಲ್ಲ ದಾಖಲಾತಿಗಳನ್ನು ಒಂದು ಜೆರಾಕ್ಸ್ ತೊಗೊಂಡು ಒಂದು ಗೆಜೆಟೆಡ್ ಆಫೀಸರ್ ಅವರ ಸೈನ್ನ ಮಾಡಿಸ್ಕೊಂಡು ಮೈಸೂರು ಒಂದು ವಿಶ್ವವಿದ್ಯಾಲಯಗಳಿಗೆ ಹೋಗಿ ತಾವೇ ಖುದ್ದಾಗಿ ಅರ್ಜಿಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಜಿ ಮತ್ತು ದಾಖಲಾತಿಗಳನ್ನು ಮಾರ್ಗದರ್ಶಕರು ಅಥವಾ ವಿಭಾಗೀಯ ಅಧ್ಯಕ್ಷರು, ನಿರ್ದೇಶಕರು ಅಥವಾ ಪ್ರಾಂಶುಪಾಲರ ಮುಖಾಂತರ ಸಂಯೋಜನಾಧಿಕಾರಿಗಳ ಹಿಂದುಳಿದ ವರ್ಗಗಳ ಘಟಕಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದರ ಅರ್ಜಿ ಅಂತ ಸಲ್ಲಿಸುವ ಕೊನೆಯ ದಿನಾಂಕ ಏನಪ್ಪ ಅಂತಂದರೆ, ಆಗಸ್ಟ್ 26, 2022 ಸಂಜೆ 5 ಗಂಟೆ 30 ನಿಮಿಷ ಒಳಗಾಗಿ ನೀವು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಅರ್ಜಿಯನ್ನು ಪಡೆದು ಇವೆಲ್ಲ ದಾಖಲಾತಿಗಳನ್ನು ಹಚ್ಚಿ ನೀವು ಅರ್ಜಿಯನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಒಂದು ವೇಳೆ ಏನಾದರೂ ನೀವು ಅರ್ಜಿ ಲೇಟಾಗಿ ತಡವಾಗಿ ಬಂದ ಅಥವಾ ಅಪೂರ್ಣಗೊಂಡ ಅರ್ಜಿಗಳನ್ನು ತಿರಸ್ಕರಿಸುವುದೆಂದು ಕೂಡ ಹೇಳ್ತಾರೆ, ಅದು ರಿಜೆಕ್ಟ್ ಕೂಡ ಮಾಡ್ತಾರಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಆದಷ್ಟು ಬೇಗ ತಾವು ಮೈಸೂರು ವಿಶ್ವವಿದ್ಯಾಲಯಗಳ ಒಂದು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಉಚಿತ ಲ್ಯಾಪ್ಟಾಪ್ಗೆ ಅರ್ಜಿಯನ್ನು ಒಂದು ಇರುತ್ತೆ, ಆ ಅರ್ಜಿಯನ್ನು ಭರ್ತಿ ಮಾಡಿ ಅದರ ಜೊತೆಗೆ ಒಂದಿಷ್ಟು ದಾಖಲಾತಿಗಳನ್ನು ಹಚ್ಕೊಂಡು ಅದಕ್ಕೆ ಗೆಜೆಟೆಡ್ ಆಫೀಸರ್ ಸೈನನ್ನು ಮಾಡಿಸಿ ನೀವು ಆಗಸ್ಟ್ 26, 2022 ಸಂಜೆ 5 ಗಂಟೆ 30 ನಿಮಿಷ ಒಳಗಾಗಿ ಹಿಂದುಳಿದ ವರ್ಗಗಳ ಒಂದು
ಘಟಕ ಇರುತ್ತೆ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ, ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಕೊಟ್ಟು ಸಬ್ಮಿಟ್ ಮಾಡಿ ಉಚಿತ ಲ್ಯಾಪ್ಟಾಪನ್ನು ಪಡಿಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಥರ ಒಂದು ಉಚಿತ ಲ್ಯಾಪ್ಟಾಪ್ಗೆ ಮೈಸೂರು ವಿಶ್ವವಿದ್ಯಾಲಯ ಕಡೆಯಿಂದ 2022 ಮತ್ತು 23ನೇ ಸಾಲಿನ ಒಂದು ಉಚಿತ ಲ್ಯಾಪ್ಟಾಪನ್ನು ಕೊಡ್ತಾಯಿದ್ರು. ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.